ಎಂ.ಐ. ಪಾಟೀಲು ನಾವು ಇವತ್ತು ಒಂದಾಗಿ ಒಂದು ಪಕ್ಷದ ವೇದಿಕೆ ಮೇಲೆ ಸಂತೋಷದಿಂದ ಈ ಪಕ್ಷದಲ್ಲಿ ನಮ್ಮನ್ನು ಅವ್ರು ಬರಮಾಡ್ಕೊಳ್ತಾ ಇದ್ದಾರೆ, ನಾವು ಪ್ರೀತಿಯಿಂದ ಕಾಣ್ತಾ ಇದ್ದೀವಿ. ಅಂದರೆ ಇದು ಕರ್ನಾಟಕ ಇತಿಹಾಸದಲ್ಲಿ ಯಾವ ಕ್ಷೇತ್ರದಲ್ಲಿ ಈ ರೀತಿಯ ಸಂಬಂಧ ಸಿಗಲ್ಲ. ನೀವು ಅವರು ಶಾಸಕರಿರ್ಬೋದು, ನಾವು ಶಾಸಕರಿರ್ಬೋದು, ಆಡಳಿತ ಮಟ್ಟದಲ್ಲಿ ಏನಾದರೂ ಅವ್ರದ್ದು ಫೈಟ್ ನಡೀತಿತ್ತು. ನಾನು ಕೆಲಸ ಮಾಡದೇ ಇದ್ದಾಗ ಅವ್ರು ಚಾಟಿ ಏಟು ಬಿಡ್ತಿದ್ರು, ಅವ್ರ ಕೆಲಸ ಮಾಡದೇ ಇದ್ದಾಗ ನಾನು ಚಾಟಿ ಏಟು ಬಿಡ್ತಾಯಿದ್ದೆ. ಆದರೆ ವೈಯಕ್ತಿಕ ಸಂಬಂಧಗಳು ನಮ್ಮ ಭಾಳ ಆತ್ಮೀಯವಾಗಿದ್ದು ಮತ್ತು ಇಲ್ಲಿ ಕೂಡ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದರೆ ಅಂದರೂ ಯಾವುದೇ ಕಂಡೀಷನ್ ಮಾಡಿ ಎಂ.ಐ. ಪಾಟೀಲ್ ಸರಿಸಿ ನನಗೆ ಎಮ್.ಎಲ್.ಎ. ಟಿಕೆಟ್ ಕೊಡಬೇಕಂತ ಕಂಡೀಷನ್ ಮಾಡಿಲ್ಲ. ಇವತ್ತು ನನ್ನ ಒಂದು ಉದ್ದೇಶ ಎಂ.ಐ. ಪಾಟೀಲರು ನಾವು ನಮ್ಮ ಎಲ್ಲ ಪಕ್ಷದ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಏನು ಕರ್ನಾಟಕ ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಒಂದು ಐತಿಹಾಸಿಕ ಚುನಾವಣೆ ಆಗಬೇಕಾಗಿತ್ತು. ಏನು ಎಲ್ಲಿ ನೋಡೋದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಅಬ್ಕೆ ಬಾರ್ 400 ಪಾರ್ ಅನ್ನೋಂಥ ಘೋಷಣೆಯನ್ನು ಮಾಡ್ತಾಯಿದ್ದಾರೆ. ಆ ಕಾಲ ಈಗಿಲ್ಲ, ಭಾಳ ಬದಲಾವಣೆ ಆಗಿದೆ. ಅಬ್ಕೆ ಬಾರ್ 400 ಅಲ್ಲ 200 ಪಾರ್ ಆಗೋದನ್ನು ಕೂಡ ಭಾಳ ಕಷ್ಟ ಇದೆ. ಇಂಥ ಒಂದು ವಾತಾವರಣದಲ್ಲಿ ಇವತ್ತು ನೋಡಿ ನಮ್ಮ ಕುಟುಂಬ ಹೊಡೆದ್ರ ಬಗ್ಗೆ ನಮ್ಮ ಜಗದೇವರು ಹೇಳಿದರು. ನಮ್ಮ ಮನೆಯ ಹೊಡಿತಕ್ಕಂಥ ಕೆಲಸಗಳು ನಂದು ಒಂದೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಈಗಿನ ಹಿಂದಿನ ವಿಧಾನಸಭೆ ಚುನಾವಣೆಗಳು ನೀವು ನೋಡಿದಾಗ ಅಣ್ಣತಮ್ಮರಲ್ಲೇ ಜಗಳ, ಅತ್ತಿ ಸೊಸೆಯಲ್ಲೇ ಜಗಳ, ನಾನಾ ರೀತಿಯ ಗೊಂದಲದಲ್ಲಿ ಟಿಕೆಟ್ ಒಬ್ಬರಿಗೆ ಕೊಟ್ಟರೆ ಅವ್ರಿಗೆ ಎದುರೇ ಒಬ್ಬರಿಗೆ ಎತ್ತಿ ಕಟ್ಟತಕ್ಕಂಥ ಒಂದು ಕುಟುಂಬ ಉಳಿತಕ್ಕಂಥ ಕೀಳುಮಟ್ಟ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ. ಇವೆಲ್ಲ ನನ್ನ ಮನಸ್ಸಿಗೆ ಭಾಳ ಬೇಜಾರಿತ್ತು. ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ, ವಿಶ್ವಾಸಕ್ಕೆ ಯಾವುದೇ ರೀತಿಯ ಒಂದು ಕಳಂಕ ಬಾರದ ಹಾಗೆ ಈ ನಾಳೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಶಸ್ವಿಯಾಗಿ ನಮ್ಮ ರಾಧಾಕೃಷ್ಣ ದೊಡ್ಡಮನಿಯವರು 1 ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಈ ಭಾಗದಿಂದ ಆರಿಸ್ಕೊಡ್ತಕ್ಕಂಥ ಪ್ರಯತ್ನ ನೀವು ಎಲ್ಲ ಸೇರಿ ಮಾಡೋಣ ಮತ್ತು ಬಂದೇ ಬರ್ತಾರೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ